ಗುಡ್ ಈವ್ನಿಂಗ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪಕ್ಕದ ಮನೇಲಿ ಮದುವೆ ಇದೆ. ಸೊ ಅವರು ಟೇಪ್ ಹಾಕಿದರು. ನೋಡಿ ಹೇಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ. ಯಾವ ಹಾಡು, ಯಾವ ಸಾಂಗು, ಯಾವ ಸ್ಟೆಪ್ಪು ಬೇಕಿಲ್ಲ, ತಮಗೆ ಏನು ಬರುತ್ತೋ ಅದು. ಸೊ ಮಕ್ಕಳಂದ್ರೇ ಖುಷಿ. ನೋಡ್ಬೋದು ನೀವು, ಸಣ್ಣ ಸಣ್ಣ ವಿಷಯನೂ ಎಂಜಾಯ್ ಮಾಡೋದು ಮಕ್ಕಳು. ಅಲ್ಲಿ ನೋಡಿ, ಅವನು ಚಿಕ್ಕವನು ಹೇಗೆ. ಸೊ ಇವಾಗ ನೋಡಿ ಸಂಜೆ ಆಗಿದೆ. ಅದ್ರ ಜೊತೆಗೆ ನೋಡಿ ಬಜ್ಜಿ ಮಾಡ್ತಾಯಿದ್ದೀವಿ, ಮಿರ್ಚಿ ಬಜ್ಜಿ. ಸೊ ಅದ್ರ ರೆಸಿಪಿನ ನಿಮ್ಮ ಜೊತೆನೂ ಶೇರ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮಕ್ಕಳಿಗೆ ಇಂಥದ್ದೇ ಅಂತ ಇರೋದಿಲ್ಲ, ಒಟ್ಟಿನಲ್ಲಿ ಖುಷಿಯಾಗಿರಬೇಕು. ಆ ಖುಷಿ ಪಡೋಕೆ ಒಂದು ಏನಾದರೂ ಇದ್ದರೆ ಸಾಕು. ಅದು ಏನು ಮ್ಯಾಟ್ರು, ಡ್ರೆಸ್ಸು ಅದೇನು ಮ್ಯಾಟ್ರ್ ಆಗೋಲ್ಲ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾಯಿದ್ದಾರೆ. ಸೊ ನನಗೂ ಖುಷಿ ಆಯಿತು. ನಿಮಗೂ ಹೇಗೆ ಅನ್ನಿಸ್ತು ಅಂತ ತಿಳಿಸಿ. ಅಲ್ಲಿ ನೋಡಿ ಅವನು ಬಿದ್ದ. ಇವಾಗ ಅದೇ ಯಾರಾದರೂ ಬಿಡಿಸಿದ್ರೆ, ತಾನಾಗೆ ಬಿದ್ದಿದ್ರೆ ಅಳ್ತಾ ಇದ್ದ. ಇವಾಗ ಡ್ಯಾನ್ಸ್ ಮಾಡೋ ಖುಷಿ ಈಗ ನೋಡಿ. ಅಳೂ ಇಲ್ಲ, ಏನೂ ಇಲ್ಲ, ಒಟ್ಟಿನಲ್ಲಿ ಕುಣಿಬೇಕು. ನೋಡಿ ಮೆಣಸಿಕಾಯಿ ನೋಡಿ, ಮೆಣಸಿಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ. ಸೊ ಮಿರ್ಚಿ ಬಜ್ಜಿ ಚೆನ್ನಾಗಿರುತ್ತೆ. ಇದಕ್ಕೆ ನೋಡಿ ಹುಣಸೆ ಹಣ್ಣು ನೆನೆ ಹಾಕಿದ್ದೆ, ಸ್ವಲ್ಪ ತುಂಚ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ. ಮೊದಲಿಗೆ ನೋಡಿ ಈ ಥರ ಸೀಳ್ಬಿಟ್ಟು ಒಳಗಡೆ ಜಾಸ್ತಿ ಬೀಜ ಇದ್ದರೆ ತೆಕ್ಕೊಂಬಿಡಿ. ಸೊ ಕಡಿಮೆ ಇದ್ದರೆ ಇಟ್ಕೋಬೋದು, ಇದೇನು ಅಷ್ಟು ಖಾರ ಇರಲ್ಲ. ಸೊ ಈ ಥರ ಎಲ್ಲನೂ ತೆಗಿತಾ ಇದ್ದೀನಿ ನೋಡಿ. ನಾನು ನಡುವೆ ಸ್ವಲ್ಪ ಸೀಳ್ಬಿಟ್ಟು, ಜಾಸ್ತಿ ಇದ್ದರೆ ತೆಗಿತೀನಿ, ಬೀಜ ಇಲ್ಲ ಅಂದರೆ ಇಲ್ಲ. ಸೊ ನೆಕ್ಸ್ಟ್ ನೋಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ಕಿವುಚ್ಕೊಳ್ತಾ ಇದ್ದೀನಿ. ಅದರ ಗಟ್ಟಿ ಪಲ್ಪ್ನ ತಗೋಬೇಕು ಅಂತ. ಸ್ವಲ್ಪ ಕಿವುಚ್ಬಿಟ್ಟು ಸೋಸ್ಕೊಂಡ್ರೆ ಹುಣಸೆ ಹಣ್ಣಿನ ರಸ ರೆಡಿ ಆಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಇದಕ್ಕೆಲ್ಲನೂ ಪಲ್ಪ್ನ ಹಾಕೊಳ್ತಾ ಇದ್ದೀನಿ. ಸೊ ನೋಡಿ ರೆಡಿಯಾಗಿದೆ ಹುಣಸೆ ಹಣ್ಣಿನ ರಸ. ನೆಕ್ಸ್ಟ್ ನೋಡಿ, ಏನು ನಾವು ಮೆಣಸಿಕಾಯಿನ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದರ ಒಳಗಡೆ ನೋಡಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಸೇರಿಸ್ಕೋಬೋದು. ಸೊ ಈ ಥರ ಎಲ್ಲನೂ ಸೇರಿಸ್ಕೋಬೇಕು ನೋಡಿ. ನೆಕ್ಸ್ಟ್ ನೋಡಿ, ಕಡಲೆ ಹಿಟ್ಟು, ನೋಡಿ ಒಂದು ಬಟ್ಲ ಮೇಲೆ ಒಂದು ಬಟ್ಲಷ್ಟು ಇದೆ ನೋಡಿ. ಇಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು ಅದಕ್ಕೆ ನೋಡಿ ಒಂದು ಸ್ಪೂನಷ್ಟು, ದೊಡ್ಡ ಸ್ಪೂನು ಕಡಲೆ ಅಕ್ಕಿ ಹಿಟ್ಟು, ಖಾರ, ಮೆಣಸಿನ್ಕಾಯಿನೇ ಖಾರ ಇರುತ್ತೆ. ಸೊ ಹಿಟ್ಟಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಜೀರಿಗೆ, ಕಾಲು ಚಮಚದಷ್ಟು ನೋಡಿ ಅಜ್ವೈನ್, ಸ್ವಲ್ಪ ಕ್ರಷ್ ಮಾಡಿ. ಇವಾಗ ನೋಡಿ ಸ್ವಲ್ಪ ನೀರು ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ನೀರು ಅಳತೆ ನೋಡಿಕೊಂಡು ಎಷ್ಟು ಬೇಕು ಅಂತ ಹಾಕಿ. ಸೋಡಾ ಬೇಕಿದ್ರೆ ಬಳಸ್ಬೋದು, ನಾನು ಬಳಸ್ತಿಲ್ಲ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ. ಸೊ ನೆಕ್ಸ್ಟ್ ನೋಡಿ ಸ್ವಲ್ಪ ಎಣ್ಣೆ ಕಾದಿದೆ,
ಕಾದಿರೋ ಎಣ್ಣೆನ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೋಡಿ ಎಣ್ಣೆ ಕಾದಿದೆ. ಸೊ ಬಜ್ಜಿನ ನೋಡಿ ಚೆನ್ನಾಗಿ ಡಿಪ್ ಮಾಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹಿಟ್ಟನ್ನ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಂಡಷ್ಟು ಬಜ್ಜಿ ದೊಡ್ಡದಾಗಿ ಕಾಣಿಸುತ್ತೆ. ಸೊ ನಮ್ಮ ಮನೇಲಿ ಅದು ಹಿಟ್ಟಿಟ್ಟು ಅನಿಸುತ್ತೆ ಅಂತ ತಿನ್ನಲ್ಲ. ಸೊ ಅದಕ್ಕೆ ಸ್ವಲ್ಪ ತೆಳ್ಳಗೆ, ನೀವು ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಬೋದು. ಬಜ್ಜಿ ರೆಡಿ ಸ್ನೇಹಿತರೆ, ತೆಗೆದುಬಿಟ್ಟು ಪ್ಲೇಟಿಂಗ್ ಮಾಡಿದ್ರೆ ಆಯಿತು. ಸೊ ನೋಡಿ ಅದು ಮತ್ತೆ ಮಧ್ಯ ಸೀಳುಬಿಟ್ಟು ಸ್ವಲ್ಪ ಹಸಿ ಉಳ್ಳಾಗಡ್ಡಿ ಶೇವ್ ಹಾಕಿದ್ದೀನಿ ನಾನು. ನೀವು ಬೇಕಿದ್ದರೆ ಶೇಂಗಾನು ಮಿಕ್ಸ್ ಮಾಡಿ ಹಾಕ್ಕೊತಾರೆ, ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಮೇಲೆ ಹುಣಸೆ ಹಣ್ಣು ಅಥವಾ ಲಿಂಬೆಹಣ್ಣಿನ ಹುಳಿ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನೋಡಿ. ಸೊ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ರಿಗೂ ಶೇರ್ ಮಾಡಿ. ಸೊ ಎಲ್ರಿಗೂ ಧನ್ಯವಾದ.